ಈಗ ನಮ್ಮ ಜೊತೆಗೆ ಭುವನಂ ಗಗನಂ ಸಿನಿಮಾದ ನಿರ್ದೇಶಕರಾಗಿರುವಂತಹ ಗಿರೀಶ್ ಮೂಲಿಮನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತೆ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೇಳಿ ಮೇಡಮ್. ಈಗ ನೀವು ಜಾಯ್ನ್ ಆಗೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದ್ವಿ. ಪ್ರಮೋದ್ ಅವರು ತುಂಬಾ ವಿಚಾರಗಳು ಹೇಳಿದ್ರು, ಪೃಥ್ವಿ ಅವರು ತುಂಬಾ ವಿಚಾರಗಳನ್ನ ಹೇಳಿದ್ರು. ನನಗೆ ಫಸ್ಟ್ ಟೈಟಲ್ ಕೇಳಿದಾಗ ವಂಶಿ ಸಿನಿಮಾದ ಸಾಂಗ್ ಇದೆ, ಅಪ್ಪು ಸರ್ದು ಭುವನಂ ಗಗನಂ ಸಿನಿಮಾ ಸಾಂಗ್ ಅಂತ ಇದೆ. ಸೊ ನೀವು ಇನ್ ಕೇಸ್ ಕತೆ ಬರೀಬೇಕಾದ್ರೆ ಅಥವಾ ಸುಮ್ಮನೆ ಹೋಗ್ಬೇಕಾದ್ರೆ ಸಾಂಗ್ ಕೇಳ್ಕೊಂಡು ಏನಾದ್ರು ಇನ್ಸ್ಪೈರ್ ಆಗಿ ಟೈಟಲ್ ಇಟ್ಟರೆ ಹೇಗೆ? ಅಂದರೆ ನಾವು ಒಂದು ಟೈಟಲ್ ಟ್ರ್ಯಾಕ್ ಕೂಡ ಮಾಡಿದ್ವಿ. ಅದು ಆ್ಯಕ್ಚುಲ್ ಇದರಿಂದನೇ ಬಂದಿರೋದು. ನಾವೇನೇನೋ ಉದ್ದ ಟೈಟ್ಲ್ಗಳು ಈ ಥರ ಇಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಥಿಂಕ್ ಮಾಡುವಾಗ ಯಾವುದೋ ಒಂದು ಉದ್ದ ಟೈಟಲ್ ರಿಜಿಸ್ಟರ್ ಕೂಡ ಮಾಡ್ಕೊಂಬಿಟ್ಟಿದ್ವಿ ಅದಕ್ಕೆ. ಸೊ ಅದಾದಮೇಲೆ ಇದು ಸ್ವಲ್ಪ ಲಾಂಗ್ ಆಯಿತು ಅಂತ ಹೇಳ್ಬಿಟ್ಟು ಆಫೀಸಲ್ಲಿ ಕೂತ್ಕೊಂಡು ಹಾಗೆ ಥಿಂಕ್ ಮಾಡ್ತಾ ನಾನು ಒಂದು ಇದರಲ್ಲಿ ಕರೆಕ್ಟ್ ಆ ಸಾಂಗು ಏನೋ ಇದು ಮಾಡ್ಕೊಂಡು ಬರುವಾಗ ಒಂದು ಮ್ಯೂಸಿಕ್ ತರಿಸಿದ್ವಿ. ಸೊ ಮ್ಯೂಸಿಕ್ಕಲ್ಲಿ ಅಲ್ಲಿ ಆ ಮ್ಯೂಸಿಕ್ ಕೇಳ್ತಾ ಅವಾಗ ಓಕೆ ಇದು ಭುವನಂ ಗಗನಂ ಈಸ್ ರೈಟ್. ಅದು ವಂಶಿ ಸಿನಿಮಾದ ಸಾಂಗು ಭುವನಂ ಗಗನಂ ಸಕಲಂ ಶರಣಂ ಅದು ಸ್ವಲ್ಪ ನನಗೆ ಯಾವ ಮೈಂಡಲ್ಲಿತ್ತು. ಓಕೆ ಈ ಟೈಟ್ಲ್ ಇದು ಸೂಪರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಅದಾದ ತಕ್ಷಣ ನಾನು ಬಹುಶಃ ಪ್ರೊಡ್ಯೂಸರ್ಗೆ ಪ್ರಮೋದ್ಗೆ ಎಲ್ಲರಿಗೂ ಹೇಳಿದೆ ಅನಿಸುತ್ತೆ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದರು. ಇವನ್ ಎಲ್ಲರಿಗೂ ಕಳಿಸಿದ ತಕ್ಷಣ ಎಲ್ಲರೂ ಸೂಪರ್ ಆಗಿದೆ ಅಂತ ಹೇಳಿದರು. ಸರಿ ನೆಕ್ಸ್ಟ್ ಡೇನೇ ಹೋಗ್ಬಿಟ್ಟು ಓಕೆ ರಿಜಿಸ್ಟರ್ ಮಾಡೋಣ ಅಂತ ಮಾಡಿದ್ವಿ ಅಷ್ಟೇ. ಸಾಂಗ್ ಇಂದ ಇನ್ಸ್ಪೈರ್ ಆಗಿದ್ರೆ ಅಪ್ಪು ಸರ್ ಆಶೀರ್ವಾದನು ಸಿನಿಮಾ ತಂಡದ ಮೇಲೆ ಜಾಸ್ತಿ ಇರುತ್ತೆ, ಸಿನಿಮಾ ಮೇಲೆ ಜಾಸ್ತಿ ಇರುತ್ತೆ. ಹೋಪ್ಫುಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಪ್ರಮೋದ್ ಮತ್ತೆ ಪೃಥ್ವಿ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಂಗೆ ಪೋಸ್ಟರ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು. ನಾನು ಸಿನಿಮಾ ಅನೌನ್ಸ್ ಮಾಡಿದಾಗ ಅಥವಾ ಪೋಸ್ಟರ್ ಅನೌನ್ಸ್ ಮಾಡಿದಾಗ ಅಂದ್ರೆ ಆಕಾಶ ಭೂಮಿ ಎರಡನ್ನೂ ಒಂದೇ ಕಡೆ ತೋರಿಸೋದು ಮತ್ತೆ ಎರಡು ಲವ್ ಸ್ಟೋರಿನ ನೀವು ತೋರಿಸಿರೋ ರೀತಿ ಅದು ಹೆಂಗ್ ಬಂದಿದ್ದು ಸರ್ ಐಡಿಯಾ? ಅಂದ್ರೆ ಆಕಾಶ ಭೂಮಿ ಅಂತ ಸಿಂಬಾಲಿಕ್ ಆಗಿ ಹೇಳ್ತಿದ್ದೀರಾ ಅವರಿಬ್ಬರನ್ನ. ಅಂದರೆ ನಿಮಗೆ ಭುವನಂ ಗಗನಂ ಅಂದರೆ ಸೊ ಈಸ್ ಸಿಂಬಾಲಿಕ್ ಆಫ್ ಲವ್. ಸೊ ಪ್ರೀತಿ ಅದಕ್ಕೆ. ಸೊ ಭೂಮಿ ಮತ್ತು ಆಕಾಶದ ಮಧ್ಯೆ ಪ್ರೀತಿ ಇರಲೇಬೇಕಾ? ಸೊ ಪ್ರೀತಿ ಇದ್ರೇ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಪ್ರೀತಿ ಇಲ್ಲದ ಮೇಲೆ ಅಂತ ಹೇಳ್ಬಿಟ್ಟು. ಅಂದರೆ ಭೂಮಿಗೂ ಆಕಾಶಕ್ಕೂ ಇದು ವರ್ಲ್ಡ್ ಬೆಸ್ಟ್ ಲವರ್ಸ್ ಅಂತ ಹೇಳಿದರೆ ಭೂಮಿ ಮತ್ತು ಆಕಾಶನೇ. ಓಕೆನಾ? ನಮಗೆ ನೋಡೋಕ್ಕೆ ಡಿಸ್ಟೆನ್ಸ್ ಕಾಣುತ್ತೆ, ಬಟ್ ಅವರಿಬ್ಬರ ಮಧ್ಯೆ ಪ್ರೀತಿ ಇರೋದಕ್ಕೆ ನಾವಿನ್ನೂ ಇಲ್ಲಿ ಸಕಲ ಜೀವರಾಶಿಗಳು ಕೂಡ ಭೂಮಿ ಮೇಲೆ ಬದುಕಿದ್ದೀವಿ. ಓಕೆನಾ? ಸೊ ಅದು ಸಿಂಬಾಲಿಕ್. ಅದು ಅಂದರೆ ಎರಡು ಕ್ಯಾರೆಕ್ಟರ್ಸ್ ಇಲ್ಲಿ ನಾನು ಹೇಳಿದೆ. ಇಲ್ಲಿ ಸಿನಿಮಾದಲ್ಲಿ ಬಂದಾಗ ಎರಡು ಕ್ಯಾರೆಕ್ಟರ್ ವಿರುದ್ಧ, ಅಂದರೆ ಎರಡು ಆ ಕ್ಯಾರೆಕ್ಟರ್ ಬಂದು ತುಂಬಾ ವಿರುದ್ಧ, ಆಪೋಸಿಟ್ ಕ್ಯಾರೆಕ್ಟರ್ಸು. ಸೊ ಅವ್ರ ಮಧ್ಯೆ ಇರ್ತಕ್ಕಂಥ ಲವ್ ಅದನ್ನು ಸಿನಿಮಾದಲ್ಲಿ ಹೇಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಸಿನಿಮಾದಲ್ಲಿ ಅಂದರೆ ನಿಮಗೆ ಅದನ್ನು ತಗೊಂಡು ಹೋಗ್ತಾ ಇರೋ ವೇಯಲ್ಲಿ ಅಲ್ಲಿ ಲವ್ ಇದೆ, ಸೆಂಟಿಮೆಂಟ್ ಇದೆ, ಆ್ಯಕ್ಷನ್ ಇದೆ, ಒಂದು ಫ್ಯಾಮಿಲಿ ಡ್ರಾಮಾಸ್ ಇದೆ. ಒಂದು ಸಿನಿಮಾಗೆ ಏನು ಬೇಕು ಅಂದರೆ ನಾವೊಂದು ಸಿನಿಮಾ ಅಂತ ಹೇಳುವಾಗ ಆಡಿಯನ್ಸ್ ಥಿಯೇಟ್ರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾರೆ. ಓಕೆ ಸಿನಿಮಾ ಚೆನ್ನಾಗಿರಬೇಕು ಇಸ್ ರೈಟ್. ಪ್ರತಿಯೊಬ್ಬರು ಕೂಡ ಸಿನಿಮಾ ಚೆನ್ನಾಗಿರಬೇಕು ಅಂತಲೇ ಥಿಯೇಟ್ರಿಗೆ ಬರೋದು. ಆಫ್ಟರ್ ದಟ್ ಆಮೇಲೆ ಏನು, ಓಕೆ ಸಿನಿಮಾ ನಮ್ಮನ್ನು ಎಂಟರ್ಟೈನ್ ಮಾಡಬೇಕು. ಅದು ನಗು ಆಗಿರ್ಬೋದು, ಅಳು ಆಗಿರ್ಬೋದು, ಅಥವಾ ಅದು ಏನದು ಅಥವಾ ಸೆಂಟಿಮೆಂಟಲ್ ಆಗಿರ್ಬೋದು, ಏನೇ ಆಗಿರ್ಬೋದು. ಆಡಿಯನ್ಸ್ನ ಓಕೆ ಒಂದು 2.5 hour ನಾವು ಟೈಮ್ ಕೊಟ್ಟು ಥಿಯೇಟ್ರಿಗೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಈ ಸಿನಿಮಾ ಏನು ಕೊಡ್ತಾ ಇದೆ ಅದನ್ನು ಅವ್ರು ಕೇಳ್ತಾರಲ್ವ. ಆ ಕೇಳೋವಂಥ ಪ್ರಶ್ನೆಗೆ ಬಹುಶಃ ಇದರಲ್ಲಿ ಉತ್ತರ ಇದೆ ಅಂತ ನನ್ನ ಬಲವಾದ ನಂಬಿಕೆ 100% ಇದೆ. ಅದರಲ್ಲಿ ನೋ ಡೌಟ್. ಸೂಪರ್. ಈ ಎರಡು ಪಾತ್ರಗಳಿಗೆ ಅಂದ್ರೆ ಅಭಿ ಅನ್ನುವಂತಹ ಪಾತ್ರ ಒಂದು ರಾಮ್ ಅನ್ನುವಂತಹ ಪಾತ್ರ, ಈ ಎರಡು ಪಾತ್ರಗಳಿಗೆ ಇವರಿಬ್ರೆ ಏನಕ್ಕೆ ಪ್ರಮೋದ್ನೇ ಆಯ್ಕೆ ಮಾಡ್ಬೇಕು ಅದಕ್ಕೆ ಅಥವಾ ಪೃಥ್ವಿನೇ ಈ ಪಾತ್ರ ಮಾಡ್ಬೇಕು ಅಂತ ಅನ್ಸಿದ್ದೇನಕ್ಕೆ? ಅಲ್ಲ, ಅವ್ರಿಗಿಂದ ಒಳ್ಳೆ ಕಲಾವಿದರು. ಒಂದೇದು ಫಸ್ಟ್ ಆಫ್ ಆಲ್ ಕನ್ನಡದವರು, ನಮ್ಮವರು. ಪೃಥ್ವಿ ಮೊದಲಿಂದನೂ ಸ್ನೇಹಿತರು. ನನ್ನ ಫಸ್ಟ್ ಸಿನಿಮಾದಲ್ಲೂ ಜರ್ನಿ ಮಾಡಿದ್ದಾರೆ ನನ್ನ ಜೊತೆಗೆ, ಅಲ್ಲಿಂದ ಜೊತೆಗೆ ಬಂದಿದ್ದೀವಿ. ಸೊ ಆ ಕ್ಯಾರೆಕ್ಟರ್ನ ನಾನು ಪೃಥ್ವಿ ಜೊತೆಗೆ ಮಾಡಬೇಕು ಅಂದ್ಕೊಂಡಿದ್ದು. ಸೊ ಅದಾದಮೇಲೆ ಪ್ರಮೋದ್ ಸಿನಿಮಾ ನೋಡಿದೆ. ಸೊ ರತ್ನ ಪ್ರಪಂಚ ನೋಡಿದಾಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ರೈಟ್, ಅದು ಪ್ರಮೋದ್ ಚೆನ್ನಾಗಿ ಮಾಡ್ತಾರೆ. ಸೊ ಒಂದು ಕ್ಯಾರೆಕ್ಟರ್ನ ಓಕೆ ಇವರಿಬ್ಬರು ಮಾಡಬಹುದು ಅನಿಸಿದಾಗ ಇನ್ನೂ ಒಂದಿಷ್ಟು ಎಕ್ಸ್ಟ್ರಾನೇ ಬರೆದಿದ್ದೀವಿ ಬರೆಯುವಾಗ. ಹೌದು, 100%. ಬಿಗಿನಿಂಗ್ ಅಲ್ಲಿ ಇವ್ರನ್ನ ಒಪ್ಸೋ ಇವರು ಕತೆ ಓಕೆ ಕೇಳಿಬಿಟ್ಟು ಓಕೆ ನಮ್ಮ ಜೊತೆಗೆ ಸಿನಿಮಾ ಮಾಡ್ತೀವಿ ಅಂತ ಹೇಳಿದಾಗ ಅಥವಾ ನಾವು ಅವ್ರ ಜೊತೆ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿದಾಗ ಸೊ ಓಕೆ ಈ ಕ್ಯಾರೆಕ್ಟರ್ ಪ್ರಮೋದ್, ಓಕೆ ನೆಕ್ಸ್ಟ್ ಓಕೆ ಈ ಕ್ಯಾರೆಕ್ಟರ್ ಪೃಥ್ವಿ ಪ್ರಮೋದ್ ಇಬ್ರು ಜೊತೆ ಆಗ್ತಾರೆ ಅಂದ್ರೆ ಇಬ್ರು ಕೂಡ ಒಳ್ಳೆ ಆರ್ಟಿಸ್ಟ್, ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಪ್ರತಿಯೊಬ್ರು ಹೇಳಿದ್ರು, ನನ್ನ ಸ್ನೇಹಿತರೆಲ್ಲ ಹೇಳಿದ್ರು ಇಬ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಹೆಂಗೆ ಜಸ್ಟಿಫೈ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಜಸ್ಟಿಫೈ ಮಾಡೋಕ್ಕೆ ನಾನು ಇಲ್ಲಿ ಆಸ್ತಿ ಭಾಗ ಮಾಡ್ತಾ ಇಲ್ಲ ಅಲ್ವಾ, ಸಿನಿಮಾ ಮಾಡ್ತಾ ಇರೋದು. ಸೊ ಹಂಗಾಗಿ ಸೊ ಸಿನಿಮಾದಲ್ಲೇ ಜಸ್ಟಿಫೈ ಮಾಡ್ತಾ ಇರಬೇಕು. ಸೊ ಸಿನಿಮಾದಲ್ಲಿ ಆನ್ ಸ್ಕ್ರೀನಲ್ಲಿ ಸೊ ಕ್ಯಾರೆಕ್ಟರ್ ಒಂದು ಕ್ಯಾರೆಕ್ಟರು ಇನ್ನೊಂದು ಕ್ಯಾರೆಕ್ಟರ್ನ ಡಾಮಿನೇಟ್ ಮಾಡ್ತಾ ಇದೆ ಅಥವಾ ಇನ್ನೊಂದು ಕ್ಯಾರೆಕ್ಟರ್ಗಿಂತಲೂ ಚೆನ್ನಾಗಿದೆ ಅಂತ ಹೇಳಿದಾಗ ಅದು
ಆ ಹೀರೋಗಳಲ್ಲಿ ಅಥವಾ ಇದರಲ್ಲಿ ಒಂದು ಚಿಕ್ಕ ಇದು ಬರ್ಬೋದು, ಬಟ್ ಡೈರೆಕ್ಟ್ರಿಗೆ ಅದೊಂದು ಖುಷಿ ಇರುತ್ತೆ ಒಳಗಡೆ. ಓಕೆ, ನಾನು 2 ಕ್ಯಾರೆಕ್ಟರ್ನ ತುಂಬ ಅದ್ಭುತವಾಗಿ ಟ್ರೀಟ್ ಮಾಡಿದ್ದೀನಿ ಅಥವಾ ಅದ್ಭುತವಾಗಿ 2 ಕ್ಯಾರೆಕ್ಟರ್ಗಳು ಬಂದಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಆ್ಯಕ್ಚುಲ್ ಇಬ್ಬರು ನಾನು ಪ್ರಮೋದ್ ಮತ್ತು ಪೃಥ್ವಿನ ಈ ಸಿನಿಮಾದಲ್ಲಿ ಎಲ್ಲೂ ಡಿವೈಡ್ ಆಗಿ ನೋಡಿಲ್ಲ. ಇಬ್ಬರು ಏನದು ನಮ್ಮ ಕೂಸುಗಳೇ. ಸೊ ಇಬ್ಬರು ಕೂಡ ನಾವು ಬರೆದಿರೋ ಕ್ಯಾರೆಕ್ಟ್ರಿಗೆ ಅಷ್ಟು ಒಳಗಡೆ ಇಳಿದಿದ್ದಾರೆ. ಇಬ್ಬರು ನನ್ನ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಇಬ್ಬರು ನನ್ನ ಸಿನಿಮಾದ ಇದರಲ್ಲಿ ಡಿಸ್ಕಷನ್ಗಳಲ್ಲಿ ಇದ್ದಾರೆ. ಸೊ ಸಿನಿಮಾದ ಒಳಗಡೆ ಅಲ್ಲಿ ಹೋದಾಗ ಓಕೆ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅಂದರೆ ಅವರಿಬ್ಬರು ಅಷ್ಟು ಇನ್ವಾಲ್ವ್ ಆಗಿದಾಗ, ಸೊ ಅಷ್ಟು ಅವರು ಕೇರ್ ತೊಗೊಂಡು ಮಾಡಿದಾಗ, ಆ ಕೇರ್ ತೊಗೊಂಡು ಮಾಡಿದ್ರ ಪ್ರತಿಫಲ ಏನು ಅಂತ ಹೇಳಿದರೆ ನಾವು ಸಿನಿಮಾ ನೋಡಿದ್ದೀವಿ, ತುಂಬ ಚೆನ್ನಾಗಿದೆ. ಅಂದರೆ ನಾನು ನಿಮಗೆ ಪ್ರತಿಯೊಬ್ಬರು ಸಿನಿಮಾ ಮೇಕರ್ಸ್ ಆಸ್ ಎ ಡೈರೆಕ್ಟರ್ ನೀವು ಎಲ್ಲಾದರೂ ಒಂದು ಇಂಟರ್ವ್ಯೂ ಕೊಡುವಾಗ ಪ್ರತಿಯೊಂದು ಬಂದು ಕೂತಿರುವಾಗ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಿಕಾಸ್ ಅವರು ಸಿನಿಮಾನ ಮಾಡಿರ್ತಾರೆ, ಅಲ್ಲಿಂದ ಇಲ್ಲಿವರೆಗೂ ತೊಗೊಂಡು ಬಂದಿರ್ತಾರೆ. ಅದು ಸಿನಿಮಾ ಮೇಲಿರೋ ಪ್ರೀತಿ ಅವರು. ಬಟ್ ಸಿನಿಮಾ ನಿಮಗೆ ಆಡಿಯನ್ಸ್ ಬಂದಾಗಲೂ ಕೂಡ ಅದು ಓಕೆ ಇದು ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿಸ್ಕೊಳ್ಬೇಕು. ಅಷ್ಟು ಹೇಳಿಸ್ಕೊಳ್ಳೋಂಥ ಶಕ್ತಿ ಭುವನಂ ಗಗನಮ್ಮಲ್ಲಿದೆ. 100% ಈ ಸಿನಿಮಾದಿಂದ ಏನೋ ತಗೊಂಡು ಹೋಗ್ತಾರೆ. ಅಂದರೆ ಅವರು ಒಂದು ಭಾರವಾದ ಹಾರ್ಟಿಂದ ಹೊರಗಡೆ ಹೋಗ್ಬೋದು, ಅಥವಾ ಏನೋ ಓಕೆ ಇಷ್ಟು ಅದ್ಭುತವಾಗಿದೆಯಲ್ಲ ಅಂತ ಹೊರಗಡೆ ಹೋಗ್ಬೋದು, ಅಥವಾ ಆ ಲವ್ನ ನೋಡಿ ಖುಷಿಪಟ್ಟು ಹೊರಗಡೆ ಹೋಗ್ಬೋದು. ಪೃಥ್ವಿ ಕ್ಯಾರೆಕ್ಟರ್ ಹಿಂಗಿದೆಯಾ ಅಂತ ನೋವುಪಟ್ಟು ಹೊರಗಡೆ ಹೋಗ್ಬೋದು. ಗೊತ್ತಿಲ್ಲ, ಏನಾದರೂ ಒಂದನ್ನು ಒಂದನ್ನು ತಗೊಂಡು ಥಿಯೇಟ್ರಿಂದ ಹೊರಗಡೆ ಹೋಗ್ತಾರೆ. ಅಷ್ಟು ಅದ್ಭುತವಾಗಿ ಸಿನಿಮಾ ಇದೆ ಎಂದು ನನ್ನ ಕಾನ್ಫಿಡೆನ್ಸ್. ಯಾಕೆಂದರೆ ನಾವು ಮಾಡಿದ್ದೀವಿ. ಈವನ್ ಆಡಿಯನ್ಸ್ ಕೂಡ ಅದರಿಂದ ಖಂಡಿತ ಈ ಸಿನಿಮಾದಿಂದ ಪೃಥ್ವಿ ಮತ್ತು ಪ್ರಮೋದ್ ಇನ್ನೂ ಒಂದು ಸ್ಟೆಪ್ ಇಲ್ಲಿಂದ ಮೇಲೆ ಹೋಗ್ತಾರೆ. SVC ಫಿಲ್ಮ್ಸ್ ಬ್ಯಾನರ್ ಒಂದು ಒಳ್ಳೆ ಬ್ಯಾನರ್ ಆಗುತ್ತೆ. ನಮ್ಮ ಮುನೇಗೌಡ ಸರ್ ಒಳ್ಳೆ ಪ್ರೊಡ್ಯೂಸರ್ ಆಗ್ತಾರೆ. ಎಲ್ಲದ್ರ ಜೊತೆಗೆ ಸೊ ನನಗೊಂದು ಒಳ್ಳೆ ಇದು ಸಿಗುತ್ತೆ, ಗಿರೀಶ್ ಮುಲಿಮನಿ ಓಕೆಪ್ಪ ಇದು ಒಳ್ಳೆ ಡೈರೆಕ್ಟರ್ ಅನ್ನೋ ಮಟ್ಟಕ್ಕೆ ಬರುತ್ತೆ ಅನ್ನೋದು ಒಳ್ಳೆ ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸಿಂದನೇ ನಾವು ಹೊಸ ವರ್ಷದಿಂದನೇ ಪ್ರಮೋಷನ್ ಶುರು ಮಾಡಿದ್ದು. ಫೆಬ್ರವರಿ 14ಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಅನೌನ್ಸ್ ಮಾಡ್ಕೊಂಡಿರೋದು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಲ್ಲ ಇಂಟರ್ವ್ಯೂ ಮುಂಚೆ. ಲವ್ ಸ್ಟೋರಿ ಅದರಲ್ಲೆಲ್ಲ ಸ್ವಲ್ಪ PhD ಮಾಡ್ಕೊಂಡಿದ್ದಾರೆ. ಹೌದಾ ಸರ್, ನಿಮ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಸರ್ ಲವ್ ಸ್ಟೋರೀಸ್ ಬಗ್ಗೆ? ಲವ್ ಸ್ಟೋರೀಸ್ ಅಂತ ಅದೆಲ್ಲ ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ಗೆ ಪರ್ಸನಲಿ ಆಗಿರ್ಬೇಕು ಅಂತಲ್ಲ, ಕೇಳಿರ್ಬೋದು ಅಥವಾ ಹೇಳಿ ನೋಡಿ ಅವ್ರು PhD ಮಾಡಿದ್ದಾರೆ. ಆದ್ರೆ ತಪ್ಪೇನು? ಸರ್ ಅವರಂತೂ ಮಾತಾಡ್ಲಿಲ್ಲ ಸರ್ ಲವ್ ಸ್ಟೋರಿ ಬಗ್ಗೆ. ನೀವು ಹೇಳಿ ಸರ್, ನಿಮ್ಗೆ ಏನಾದ್ರು ಇನ್ಸ್ಪೈರ್ ಆಗುತ್ತಾ ಹೇಳಿ ಸರ್. 100% ಈಗ ಪ್ರತಿಯೊಬ್ಬರಿಗೂ ನೀವೇ ಆಗಿಲ್ಲ ಅಂತ ಹೇಳಿ ಆಗಿಲ್ಲ ಅಂತ ಹೇಳಿಲ್ಲ, ಇಲ್ಲಿ ಹೇಳಲ್ಲ ಅಂತ ಹೇಳಿದೆ. ಪ್ರತಿಯೊಬ್ಬರಿಗೂ ಈಗ ಪ್ರೀತಿ ಅನ್ನೋದು ಕಾಮನ್. ಅದು ಓಕೆನಾ, ಲವ್ ಇಸ್ ಕಾಮನ್. ಪ್ರತಿಯೊಬ್ಬರು ಯಾರು ಒಂದಷ್ಟು ಇದು ಇವರಿಗೆ ಓದಿದವರೇ ಆಗಬೇಕು, ಕಾಲೇಜ್ಗೆ ಹೋದವರಿಗೆ ಆಗಬೇಕು, ಅಥವಾ ವಿಲೇಜಲ್ಲಿ ಇರೋರಿಗೆ ಆಗಬೇಕು, ಏನಿಲ್ಲ. ಸೊ ಈ ಲವ್ವಿಗೆ ನೋ ಎಜುಕೇಷನ್, ಅದು ಹೆಂಗೆ ಬೇಕಾದರೂ ಆಗ್ಬೋದು. ಓಕೆನಾ. ಸೊ ಪ್ರೀತಿ ಪ್ರತಿಯೊಬ್ಬರಲ್ಲೂ ಹುಟ್ಟುತ್ತೆ. ಅದು ಹುಡುಗ ಹುಡುಗಿ ಮಧ್ಯೆನೇ ಹುಟ್ಟೋದು, ಅದನ್ನೇ ಪ್ರೀತಿ ಅಂತ ಕರೆಯೋದು. ಅಂದರೆ ನಾನು ಸಿನಿಮ್ಯಾಟಿಕ್ ಆಗಿ ಹೇಳ್ತಾ ಇದ್ದೀನಿ, ಅದನ್ನೇ ಪ್ರೀತಿ ಅಂತ ಕರೆಯೋದು. ಓಕೆನಾ. ಸೊ ಅದು ಪ್ರತಿಯೊಬ್ಬರಲ್ಲೂ ಹುಟ್ಟಿರುತ್ತೆ. ಓಕೆನಾ. ಸೊ ಆ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡೇ ನಾವು ಕತೆ ಮಾಡಬೇಕಾಗಿರೋದು. ಈಗ ನಾವು ಸಿನಿಮಾದಲ್ಲಿ ಮಾಡೋಕ್ಕೆ ಒಂದಷ್ಟು ಜಾನರ್ಗಳಿದೆ. ಆ ಜಾನರ್ಗಳಲ್ಲಿ ಪ್ರತಿಯೊಬ್ಬರು ಲವ್ ಅನ್ನೋದೊಂದು ಜಾನರ್ನ ಬಳಸ್ತಾರೆ. ಸೊ ಬಳಸಿದಾಗ ನಿಮಗೆ ಅದರಲ್ಲಿಂದ ಏನಾದರೂ ಒಂದು ಹೊಸದನ್ನು ನಾವು ಓಕೆ ಇದು ಮಾಡಿದರೆ, ಈ ಸೀನ್ ಮಾಡಿದರೆ ಹೊಸದು, ಓಕೆ ಇದನ್ನು ಬರೆದ್ರೆ ಇದು ಹೊಸದು ಅಂತ ನೋಡ್ತೀವಿ ಹೊರತು. ಸೊ ಅದನ್ನು ಆಡಿಯನ್ಸ್ ಓಕೆ ಯಾವ ಮಟ್ಟಕ್ಕೆ ರೀಚ್ ಮಾಡ್ಕೊಳ್ತಾರೆ, ಯಾವ ಮಟ್ಟಕ್ಕೆ ತೊಗೊಳ್ತಾರೆ ಅನ್ನೋದು ಅದು ಅವ್ರಿಗೆ ಬಿಟ್ಟಿರೋದು. ಪ್ರತಿಯೊಂದು ಲವ್ವಲ್ಲಿ ನನಗೆ ಫ್ಯಾಮಿಲಿ ಸೆಂಟಿಮೆಂಟು, ಸ್ವಲ್ಪ ಲವ್ ಸಿನಿಮಾಗಳು, ಮತ್ತು ಏನಾದರೂ ಒಂದು ಅದರಲ್ಲಿ ಕಮರ್ಷಿಯಲ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಅದನ್ನು ಭುವನಂ ಗಗನಮಲ್ಲಿ 100% 2 ಕ್ಯಾರೆಕ್ಟರ್ಗಳ ಮುಖಾಂತರ ಪೃಥ್ವಿಗೆ ಬರೆದಿರೋ ಕ್ಯಾರೆಕ್ಟರು, ಪೃಥ್ವಿಲಿ ಮಾಡಿರೋ ಕ್ಯಾರೆಕ್ಟರು ಬೇರೆ ಥರದ ಜಾನರ್ ಆಗಿರ್ಬೋದು. ಬಟ್ ಅದರಲ್ಲೂ ಕೂಡ ಎಲ್ಲನೂ ಇದೆ. ಅಲ್ಲೂ ಕೂಡ ನಿಮಗೆ ನೀವು ಏನು ನಾವು ಹುಡುಕ್ತಾ ಇದ್ದೀವಿ, ಲವ್ ಆಗಿರ್ಬೋದು, ಅಲ್ಲೂ ಕೂಡ ಹುಡುಕ್ಬೋದು. ಪ್ರಮೋದ್ ಕ್ಯಾರೆಕ್ಟ್ರಲ್ಲೂ ಹುಡುಕ್ಬೋದು. ಬಟ್ ಹೇಳೋ ವೇ ಬೇರೆ ಬೇರೆ ಅಷ್ಟೇ. ಪ್ರಮೋದ್ಗೆ ಹೇಳಿದ್ನೇ ಪೃಥ್ವಿಗೆ ಹೇಳೋಕ್ಕಾಗಲ್ಲ. ಸೊ ಅಭಿ ಕ್ಯಾರೆಕ್ಟರ್ ಮಾಡಿದ್ನ ರಾಮ್ ಕ್ಯಾರೆಕ್ಟರ್ ಮಾಡೋಕ್ಕಾಗಲ್ಲ, ರಾಮ್ ಕ್ಯಾರೆಕ್ಟರ್ ಮಾಡಿದ್ದನ್ನು ಅಭಿ ಕ್ಯಾರೆಕ್ಟರ್ ಮಾಡೋಕ್ಕಾಗಲ್ಲ. ಬಟ್ ವಿಷಯ ಲವ್ವೇ, ಬಟ್ ಹೇಳೋ ವೇ ಇದೆಯಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ.